नायक नहीं खलनायक हूँ मैं. ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿ ಯಾವ ರೀತಿ ಇವತ್ತು ಮತ್ತೆ ಚೇಂಜ್ ಮಾಡಿದಾರೆ ನೋಡಿ. ಮತ್ತು ಇಲ್ಲಿ ಯಾವ ರೀತಿ ಹಿಂಗೆ ಮಾಡಿದಾರೆ ನೋಡಿ. ಡಿಫ್ರೆಂಟ್ ಹಿಂಗೇನೋ ಮಾಡ್ಕೊಂಡು ದಿನಾಲೂ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಅನಿಸ್ತಾ ಇದೆ. ಮತ್ತೇನು ಐಡಿಯಾ ಮಾಡಿದ್ರು ನೋಡಿ. ರಿಂಗ್ ಲೈಟ್ ಅಂತಾರೆ ಇದಕ್ಕೆ. ಇದು ರಿಂಗ್. ಹಾಂ, ಅದು ವೈರ್ ತೆಗೀರಿ. ಅದಕ್ಕೆ ತಗೋರು ಮುಂದೆ ಹತ್ರ. ಹಾಯ್, ಹಲೋ, ನಮಸ್ಕಾರ. ಎಲ್ಲವೇ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಇವತ್ತು ಆರೆಂಜ್ ಕಲರ್ ಹಾಕೊಂಡು ರೆಡಿ ಆಗಿದ್ದೀವಿ. ಆರೆಂಜ್ ಬಣ್ಣ ಅಂತಂದ್ರೆ ಕೇಸರಿ. ಗರ್ಭಾಗ ರೆಡಿ ಆಗ್ತಾರಲ್ಲ ಅದೇ ಥರ ಸೇಮ್ ಡ್ರೆಸ್ ಹಾಕೊಂಡು ಇರೋ ನನ್ನ ಕಡೆ ಏನಿದೆಯಲ್ಲ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈ ಡ್ರೆಸ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವ್ರು ಆಗ್ತಾ ಇದಾರೆ ಫುಲ್ ಮ್ಯಾಚಿಂಗ್ ಮಾಡ್ಕೊಂಡು ಕರೆಕ್ಟ್ ಆಗೈತೆ ನೋಡಿ, ಮಸ್ತ್ ಆಗೈತೆ ಅಂತ ಇದಾರೆ ನಮ್ಮ ಮನೆಯವ್ರು. ಮತ್ತೆ ನನಗೆ ಇವತ್ತು ಎಲ್ಲ ಜೋಶಿಲೆ ಎಲ್ಲ ನಿಮ್ಮ ಜೊತೆ ಎಲ್ಲ ಗರ್ಭ ಆಡೋದಿದೆ, ಬಹಳ ಎಂಜಾಯ್ ಮಾಡೋದಿದೆ. ಹೆಂಗೆ ದಿನಗಳು ಉರುಳ್ತಾ ಇದಾವೆ. ಇವತ್ತು 4ನೇ ದಿನ. ಫಸ್ಟ್ ಹಳದಿ, ಆಮೇಲೆ ಹಸಿರು, ಮತ್ತು ಬೂದಿ ಬಣ್ಣ, ಆಮೇಲೆ ಇವತ್ತು ಕೇಸರಿ, ಮತ್ತು ನಾಳೆ ಬಿಳಿ ಬಣ್ಣ. ಹಿಂಗೆಲ್ಲ ಬಣ್ಣಗಳು ಅದ ನೋಡೋ ತನಕ ದಿನಗಳು ಹೋಗ್ತಾ ಇದಾವ. ಅದಕ್ಕೆ ನನ್ನ ಟೈಮ್ ಈಗ ಅಂದರೆ ಟೈಮ್ ಹಂಗೆ ಪಾಸ್ ಮಾಡೋದು ಬೇಡ. ಪಟ್ ನಾನು ಆಡಕ್ಕೆ ರೆಡಿ ಆಗಿಬಿಡ್ತೀನಿ. ಟೈಮ್ ಆಗೈತಿ, ಈಗ ಟೈಮ್ 9 ಗಂಟೆ ಆಗದ. ನಾನು ಈಗ ರೆಡಿ ಆಗಿದ್ದೀನಿ. ಮತ್ತು ಬಹಳಷ್ಟಿಲ್ಲ ಗರ್ಭ, ನನ್ನ ಬೆವರು ಇರುವಾಗ ನಾನು ಗರ್ಭ ಮಾಡ್ತೀನಿ. ಆಮೇಲೆ ಚಿನ್ನು ಯಾವ ರೀತಿ ರೆಡಿ ಆಗಿದೆ ತೋರಿಸ್ತೀನಿ ರೀ. ಏನ್ರಿಪ್ಪ ರೀ, ಆ ವೀರಪ್ಪ ನಾಯ್ಕ ಅಂತ ಹೇಳಿ ಅವರು ವಿಷ್ಣು ದಾದಾ ಅವರು ಮಾಡಿದ್ರಲ್ಲ ಎಲ್ಲ ಮೀಸಿ, ಆಮೇಲೆ ಎಲ್ಲ ಇದು ಹಿಂಗೆ ಚಸ್ಮಾ ಒಂದು ಎಕ್ಸ್ಟ್ರಾ ಅನಿಸ್ತಾ ಇದೆ ಅದ್ರೊಳಗ ನೋಡಿ, ತೆಗೆದು ನೋಡಿ. ಹಾಂ, ಈಗ ಒಂದು ಪೂರ್ತಿ ಡಿಫ್ರೆಂಟ್ ಅನಿಸ್ತಾ ಇದೆ ಈಗಂತೂ. ಚಸ್ಮಾ ತೆಗೆದ್ಮೇಲೆ ಅಂತೂ ಒಂಚೂರು ಕುಂಕುಮ ಹಚ್ಕೊಂಡ್ರೆ ಚೆನ್ನಾಗಿರ್ತದೆ ಸ್ವಲ್ಪ. ಯಾಕಂದ್ರೆ ಕೇಸರಿ ಬಣ್ಣ ಇವತ್ತು ಕೇಸರಿದ ಅಂದಮೇಲೆ. ಹಾಂ ಚಿನ್ನು ಬರ್ರಿ, ಭಾಳ ಟೈಮ್ ಹೋಗ್ತಾ ಇದೆ. ಬರ್ರಿ ಪಟ್. ಇದೇನು ಹಣ್ಣಿನ ಬುಟ್ಟಿನ ತಗೊಂಡ್ಬಂದ್ರ? ಇದು ಮ್ಯಾಚಿಂಗ್ ಮಾಡ್ಕೊಂಡ್ರೆ ಆ್ಯಪಲ್ ಹಣ್ಣು ಸಹಿತ ದೇವರಿಗೆ ನೈವೇದ್ಯಕ್ಕೆ ತಗೊಂಡಿದ್ದೀವಿ. ಹಾಂ, ಕರೆಕ್ಟ್ ಆಗದ. ಈಗ ಓಕೆ, ಇವತ್ತು ನಾವು 4 ದಿವಸದ ನವರಾತ್ರಿ ಉತ್ಸವದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ನನ್ನ ಜೊತೆಗೆ ನನ್ನ ಧರ್ಮಪತ್ನಿ ಸಂಗೀತ, ಮಕ್ಕಳು ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ಈಗ ಕೋಲಾಟ ಆಮೇಲೆ ದಾಂಡಿಯಾ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ಅಪ್ಪಂದು ಎಕ್ಸಾಮ್ ಇದೆಯಲ್ಲ, ಅದ್ರ ಸಲುವಾಗಿ ಅವನು ಎಕ್ಸಾಮ್ ಇದಾವ ಮತ್ತು ಸಮೃದ್ಧಿಯೊಂದು ಎಕ್ಸಾಮ್ ಇದಾವ. ಸೊ ಅದಕ್ಕೆ ಅವರಿಗೆ ಫುಲ್ ಫ್ಲೆಜ್ ಆಗಿ ನಮ್ಮ ಜೊತೆಗೆ ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ, ಜಾಯಿನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಆಗಾಗ ಸ್ವಲ್ಪ ಇನ್ ಬಿಟ್ವೀನ್ ಬರ್ತಾ ಇರ್ತಾರೆ, ನಮಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ನೀವು ನೋಡ್ರಿ, ಆಮೇಲೆ ನಿಮ್ಮ ಪ್ರತಿಕ್ರಿಯೆಗಳನ್ನ ಕಾಮೆಂಟ್ ಮೂಲಕ ತಿಳಿಸ್ರಿ. ಅದೇ ಮತ್ತೆ ಹೆಂಗೆ ಈ ಶಾರ್ಟ್ಸ್ ಯಾರು ಮಾಡೋರಿ ಹಿಂಗ್ ಹಿಡ್ಕೊಂಡು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ತಮಗಾಗಿ, ತಮ್ಮ ಮನೋರಂಜನೆಗಾಗಿ. ನೀವಂತೂ ಬಡಿಯಾನ ಆಗ್ಬಿಟ್ಟಿದ್ದೀರಾ ಬಿಡಿಪ್ಪ. ನನಗಂತೂ ನೋಡಾದ್ಲೆ ಒಂಥರ, ನಿಮಗ ನೋಡ್ಬೇಕು ಅನ್ಸಾದೈತ್ ನಂಗೆ. ಅರೇ, ನಾವು ಇವತ್ತು ಹಿಂಗ ಈ ಮೊಬೈಲ್ ಹಿಡ್ಕೊಂಡು ಕೈಯಾಗ ನಾವು ಡ್ಯಾನ್ಸ್ ಮಾಡ್ಬೇಕು. ನಾಯಕ ನಹಿ ಖಲನಾಯಕ ಹೂ ಮುಯ್. ಮುಯ್ಯಲ್ಲ ರೀ, ನಾಯಕ ನಹಿ ಅಲ್ಲ, ಖಲನಾಯಕ ಹೂ ಮೈ. ದಿಲ್ ಮೀ ಬಡಾ ದಿಲ್ದಾಯಕ ಹೂ ಮೈ. ಅಷ್ಟೇ ಗೊತ್ತಿದೆ ನಮ್ಗ. ಇವತ್ತು ಇಬ್ಬರದು ಕಲರ್ ಮ್ಯಾಚ್ ಆಗಿದೆ, ಪೇಟ ಕೂಡ ಮ್ಯಾಚ್ ಆಗಿದೆ, ಆಮೇಲೆ ನಿನ್ನ ಮುಖದ ಬಣ್ಣ ಕೂಡ ಮ್ಯಾಚ್ ಆಗಿದೆ, ಎಲ್ಲಾನು ಮ್ಯಾಚ್ ಆಗಿದೆ. ಆ ಮುಖದ ಬಣ್ಣ ತರಕ್ ಕಾರಣ ಯಾರು? ಸರಿ, ನಿಜ. ಇದು ನಿಮ್ಮಿಂದನ ಬಂದೈತಿ. ಇದಕ್ಕೆ ಈ ಬಣ್ಣ ಐತಲ್ಲ, ಇದು ನಿಮ್ಮಿಂದನ ಬಂದೈತಿ. नायक नहीं खलनायक हूँ मैं, दिल में बड़ा दिलदायक हूँ मैं. ಓಕೆ, ನೆಕ್ಸ್ಟ್ ಯಾವುದು? ಅಪ್ಪು ಕರ್ನಾಟಕ ಸ್ವಲ್ಪ. ಅಪ್ಪು ಅದೇ ಹೇಳ್ದ, ಹೋಗಿದಾನೀಗ. ಸಮೂನ ಎಲ್ಲದ ನೋಡಿ, ಫೋನ್ ಹಚ್ತಿರಲ್ಲ, ಬರತಾ ಇದ್ ನೋಡಿ. ಸಮೂ ಬಂದ್ರೆ ಚಲೋ. ಅಪ್ಪಂದೇನು ಭಾಳ ಟೈಮ್ ಸ್ವಲ್ಪ ಬಂದವಾಗ ಏನು ಮಾಡಿದ್ವಿ ಅಷ್ಟೇ ಸ್ವಲ್ಪ ಮಾಡಿದ್ದೀವಿ. ಅದೇ ಮಾಡಿದೀವಿ ಖರೆ. ಮತ್ತೆ ಏನ್ ಮಾಡೋಣ?
ನಾವಿಬ್ರು. ಡಿಸೈನ್ ಡೆಕೋರೇಷನ್ ಏನೋ ಎಲ್ಲ ಕಾಣಿಸ್ಬೇಕು. ಹ್ಮ್ ಕೈ ಮಾಡಿ ಹಿಂಗ ಸೊ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನವರಾತ್ರಿ ಉತ್ಸವ ನಡೀತಾ ಇದೆ. ಬೆಳಗಾವಿಯಲ್ಲಿ ಎಲ್ಲೆಲ್ಲೂ ಅದ್ದೂರಿಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹೌದು. ದೇವಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವಿಯ ಪೂಜೆ, ದುರ್ಗಾದೇವಿ ನಮ್ಮ ಇದ್ರೊಳಗ ಕಿಲ್ಲ ಒಳಗ ದೇವಿ, ದುರ್ಗಾದೇವಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿ ದಿವಸ ಸಾಯಂಕಾಲ ಭರ್ಜರಿ ಪೂಜೆ ನಡೀತಾ ಇರ್ತದ. ಸೊ ನಾವು ದೇವಿ ಸನ್ನಿಧಿಯಲ್ಲಿ ಆಶೀರ್ವಾದದ ಜೊತೆಗೆ ತಮ್ಮನ್ನ ಭೇಟಿಯಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಾಂಗ್ಲಿ ಯೂಟ್ಯೂಬ್ ಚಾನೆಲ್ ಮೂಲಕ ನೀವು ನೋಡ್ತಾ ಇರ್ತೀರಾ, ಹರಿಸ್ತಾ ಇರ್ತೀರಾ, ಕಾಮೆಂಟ್ ಮಾಡ್ತಾ ಇರ್ತೀರಾ. ಮತ್ತೆ ಹಾಗೆ ಮುಂದೆ ನಮಗೆ ಎನ್ಕರೇಜ್ ಮಾಡಿ, ಸೊ ತಪ್ಪು ಒಪ್ಪುಗಳನ್ನು ತಿಳಿಸಿ ಮುಂದೆ ನಾವು ಸರಿ ತಿದ್ದಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ತಮಗೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವ್ರ ಇವತ್ತ ಸೇಮ್ ನಮ್ಮ ದಾದಾ ವಿಷ್ಣು ದಾದಾ ಅವ್ರ ತರನ ಸೇಮ್ ನನಗೆ ಅನಿಸ್ತಾ ಇದಾರೆ. ಸೇಮ್ ಹಂಗ ಪೇಟ ಅದು ಕಟ್ಕೊಂಡಿದ್ದಾರೆ. ಎಲ್ಲ ಮೈಕಟ್ಟೆಲ್ಲ ಹಂಗಾಗೈತೆ ಅವ್ರದೀಗ. ನೋಡಕಂತೂ ಬಹಳ ಸ್ಮಾರ್ಟ್ ಕಾಣಿಸ್ತಾ ಇದಾರೆ. ಅವ್ರಿಗೆ ನೋಡ್ತಾ ಇದೀನಿ ನೋಡಿ ಇಲ್ಲಿ. ದೃಷ್ಟಿ ತೆಗೆಗೆ ಆಮೇಲೆ ಮಮ್ಮಿಗೆ ದೃಷ್ಟಿ ತೆಗೆ. इकंडाली एष्टी तिकंडाली एष्टी मधी होता गणपतीचा वाडा. आत्याबाई काम सोडा. कुरबेडचं नाही या आणि माझं सुरेश रावांचं नजर काढा. ಥ್ಯಾಂಕ್ ಯು. ನಿಮ್ಮೆಲ್ಲರದು ಈ ಖಿಲಾಡಿ ಜೋಡಿಯ ಮೇಲೆ ತಮ್ಮ ಆಶೀರ್ವಾದ ಯಾವತ್ತೂ ಇರಲಿ. ತಮ್ಮ ಶುಭ ಹಾರೈಕೆ ನಮ್ಮೊಟ್ಟಿಗೆ ಇರಲಿ. ನಿಮ್ಮನ್ನ ಮನರಂಜಿಸಲಿಕ್ಕೆ ನಮಗೆ ಇನ್ನೂ ಶಕ್ತಿ ಯುಕ್ತಿ ಭಗವಂತ ಕೊಡಲಿ. ಆರೋಗ್ಯ ಇಂಪಾರ್ಟೆಂಟ್. ಇನ್ನು ದೇವರು ನಮಗೆ ಒಳ್ಳೆಯ ಆರೋಗ್ಯ ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ. ಯಾಕಂದ್ರೆ ನಾವು ಬೇಡ್ಕೊಳ್ಳೋದೇ ದೇವ್ರ ಕಡೆ ಅದೇ ಈಗ ಅಲ್ಲ ರೀ. ಆರೋಗ್ಯ ಆರೋಗ್ಯ ಚೆನ್ನಾಗಿ ಆರೋಗ್ಯ ಅಷ್ಟು ಇಟ್ಕೊಂಡ ಆರಾಮಾಗಿರೋಣ. ಯಾಕಂದ್ರೆ ಆರೋಗ್ಯ ಇತ್ತಂದ್ರೆ ಎಲ್ಲ ಅಲ್ಲ ರೀ. ಕರೆಕ್ಟ್. ಯಾಕಂದ್ರೆ ಯಾವ್ದು ನಮ್ಮ ಕೈಯಲ್ಲಿಲ್ಲ, ಬಟ್ ನಮ್ಮ ಕೈಯಲ್ಲಿ ಏನಿದೆ ಅದು ನಾವು ಮಾಡಬೇಕು. ನಮ್ಮಿಂದ ಆಗಲಿಲ್ಲ ಮಾಡಲಿಲ್ಲ ಅಂತ ಅನ್ಸ್ಕೊಳ್ಳೋದಕ್ಕಿಂತಲೂ ಸೊ ನಾವು ಅದನ್ನ ಮಾಡ್ಲಿಲ್ಲ ಇದನ್ನ ಮಾಡ್ಲಿಲ್ಲ, ಆರೋಗ್ಯ ಚೆನ್ನಾಗಿ ಕಾಪಾಡ್ಲಿಕ್ಕೆ ಹಂಗ್ ಮಾಡ್ಬೇಕಾಗಿತ್ತು ಹಿಂಗ್ ಮಾಡ್ಬೇಕಾಗಿತ್ತು ಅನ್ನೋ ಅವಕಾಶ ಕೊಡುದು ಬೇಡ. ಸೊ ಎಲ್ಲಾ ದೃಷ್ಟಿಯಿಂದ ನಮ್ಮ ಆರೋಗ್ಯದ ಬಗ್ಗೆ ಗಮನವಿಟ್ಟು ನಿಮ್ಮನ್ನ ರಂಜಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅರೆ ಮತ್ತೆ ಹೆಂಗಿದ್ರು ಒಂದ್ ಮಾತು ಬರ್ತದಲ್ಲ, ಒಂದ್ ಮಾತು ಬರ್ತದ, ಒಂದ್ ಮಾತು ಹೋಗ್ತದ. ನಾವು ಚೆನ್ನಾಗಿದ್ರು ಒಂದ್ ಮಾತು ಬರ್ತದ, ಚೆನ್ನಾಗಿ ಇಲ್ದೇ ಇದ್ರು ಒಂದ್ ಮಾತು ಬರ್ತದ. ಈಗ ನಾವು ಮನರಂಜನೆ ನಮಗೆ ಮಾಡ್ತಾ ಇದೀವಿ. ಅದು ಕೆಲವೊಬ್ಬರಿಗೆ ಮನರಂಜನೆ ಆಗ್ತಾ ಇರ್ಬೋದು, ಕೆಲವೊಬ್ಬರಿಗೆ ಕಿರ್ಕು ಆಗ್ತಾ ಇರ್ಬೋದು. ಅದಕ್ಕ ಅದು ಏನ್ ತಪ್ಪೇನಲ್ಲ, ನಿಮ್ದು ತಪ್ಪಲ್ಲ. ನಿಮ್ಮ ಅನಿಸಿಕೆಗಳು, ಯಾಕಂದ್ರೆ ಅದು ನಿಮ್ಮ ವೈಯಕ್ತಿಕ ವಿಚಾರಗಳು. ಸೊ ಅದಕ್ಕೆ ಏನೋ ಬೇಜಾರಿಲ್ಲ. ನೀವು ಧಾರಾಳವಾಗಿ ನಿಮ್ಮ ಪ್ರತಿಕ್ರಿಯೆಗಳನ್ನು ತಿಳಿಸ್ರಿ. ಸೊ ಏನೋ ಒಂದು ಅಲ್ಪ ಮನೋರಂಜನೆ ದಾರಿಯಲ್ಲಿ ನಾವು ಸಾಗ್ತಾ ಇದೀವಿ. ಯಾಕಂದ್ರೆ ಟೈಮ್ ಅಂತೂ ಇರೋದೇನೆ ಇಲ್ಲ. ಬಹಳ ಟೈಮ್ ಅದ್ರೊಳಗ ಮಾಡ್ಕೊಂಡು ರೀ ನಾನು ಯಾವಾಗ್ಲೂ ಮೊಬೈಲ್ ಇಟ್ಕೊಂಡು ಎಲ್ಲ ಎಡಿಟಿಂಗ್ ಮಾಡ್ತಿರ್ತೀನಲ್ಲ, ಅವಾಗ ಎಷ್ಟು ಒಂಥರ ಬೇಜಾರ್, ನನಗೂ ಬೇಜಾರ್ ಆಗ್ತಿರ್ತದ. ಖರೆ ಹಿಂಗ್ ಫಂಕ್ಷನ್ ಎಲ್ಲ ಇದ್ದಾಗ ಎಡಿಟಿಂಗ್ ಮಾಡ್ಲಿಕ್ಕೆ ಬಹಳ ಟೈಮ್ ತಗೋತದೆ, ಟೈಮ್ ವೇಸ್ಟ್ ಆಗ್ತಾ ಇದೆ. ಶಾರ್ಟ್ಸ್ ಆದ್ರೂ ನಿಮಗೆ ಮನೋರಂಜನೆ ಮಾಡೋ ಸಲುವಾಗಿ ಸ್ವಲ್ಪ ಕಷ್ಟ ಪಡ್ತಾ ಇದ್ದೀವಿ. ಬಟ್ ನೀನು ಮನೆ ಕೆಲಸ, ಮಕ್ಕಳ ಕೆಲಸ, ಗಂಡನ ಕೆಲಸ ಜೊತೆಗೆ ಮಾಡ್ತಾ ಇದೀವಿ, ಅದು ಖುಷಿ ಇದೆ. ಅದೇ ನಾನ್ ಮೊದ್ಲು ಅವ್ರ ಮೊದ್ಲ, ಆಮೇಲೆ ಎಲ್ಲ ಇದು ಸುಮ್ನೆ ನನ್ನ ಸೈಡ್ ಒಂದು ಎಂಟರ್ಟೈನ್ಮೆಂಟ್ ಮಾಡಾಕದ. ನೀವೆಲ್ಲ ಹೆಂಗ ಯಾವ ರೀತಿ ಇದು ನವರಾತ್ರಿಯನ್ನ ಆಚರಣೆ ಮಾಡ್ತಾ ಇದ್ರಿ, ಎಲ್ಲಿ ಮಾಡ್ತಾ ಇದ್ರಿ, ಹೆಂಗ್ ಮಾಡ್ತಾ ಇದ್ರಿ, ನೀವು ಕೂಡ ನಮ್ಗೆ ತಿಳಿಸ್ರಿ. ಯೂಟ್ಯೂಬ್ ಚಾನಲ್ ಇದ್ರೆ ಯೂಟ್ಯೂಬ್ ಚಾನಲ್ ಮೂಲಕ ನಮ್ಗೆ ತಿಳಿಸ್ರಿ. ನಾವು ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತೀವಿ, ಶೇರ್ ಮಾಡ್ತೀವಿ, ನಮ್ಮ ಪ್ರತಿಕ್ರಿಯೆಗಳು ತಿಳಿಸ್ತಾ ಇರ್ತೀವಿ. ನಮಗೂ ಎಲ್ಲರಿಗೂ ದುರ್ಗಾದೇವಿ ಆಶೀರ್ವಾದ ಮಾಡ್ಲಿ, ಎಲ್ಲರಿಗೂ ದುರ್ಗಾದೇವಿ ಆಶೀರ್ವಾದ ಇರ್ಲಿ ಅಂತ ಹೇಳಿ ಈ ನವರಾತ್ರಿಯ ಹಬ್ಬದಂದು 4ನೇ ದಿವಸದ ಹಬ್ಬ ಆರೆಂಜ್ ಕಲರ್ ವಿಶೇಷವಾಗಿ ನಾವು ಈ ಉಡುಪುಗಳನ್ನು ಧರಿಸಿದೀವಿ. ಸೊ ಈ ಉಡುಪುಗಳು ನಿಮಗೆ ಹೇಗೆ ಅನಿಸಿದ ಕೂಡ ಅದನ್ನು ಕೂಡ ಹೇಳಿ. ಇದೆಲ್ಲ ನಾವು ನಮ್ಮ ಮನೆಯಲ್ಲೇನೆ ಮಾಡ್ತಾ ಇರ್ತೀವಿ ಹೆಚ್ಚಾಗಿ. ಸೊ ಹೊರಗಡೆ ಹೋಗ್ಲಿಕ್ಕೆ ಟೈಮ್ ಇರಲ್ಲ, ಮಕ್ಕಳು ವಿದ್ಯಾಭ್ಯಾಸದ ಪರೀಕ್ಷೆ ಎಲ್ಲ ನಡೀತಾ ಇದಾವಲ್ಲ, ಹಿಂಗಾಗಿ ಹೊರಗಡೆ ಹೋಗ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ. ಸೊ ಆದ್ರೂ ಈ ಹಬ್ಬ ಬಿಡಬಾರ್ದು. ಸೊ ನೀವು ನಿಮ್ಮ ಕಡೆಯಿಂದ ಮತ್ತೆ ನಿಮ್ಗೆ ಬೇಜಾರು ಮಾಡಬಾರ್ದು ಅಂತ ಹೇಳಿ ಹಬ್ಬಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಲ್ವಾ? ಓಕೆ, ಥ್ಯಾಂಕ್ ಯು. ಬೈ ಬಾಯ್. ಬಾಯ್ ಬಾಯ್ ಇಲ್ಲ, ಈಗ ಶುರು ಆಯ್ತು. ಅದೇ ಈಗಷ್ಟೇ ಈಗ ಶುರು ಆಯ್ತಲ್ಲ, ಈಗ ಶುರು ಆಯ್ತ್ರಿ, ಮಾತಾಡೋದು ಮುಗಿತು ಅಂತ ಈಗ ಬೈ ಬಾಯ್ ಅಂದ್ರೆ. ಅದೇ ಎಲ್ಲ ಅಂದ್ರೆ ಈ ಗರ್ಬಾ ಆಡಾಕ ಮತ್ತ ದಾಂಡಿಯಾ ಆಡಾಕ ಸ್ಟಾರ್ಟ್ ಮಾಡೋಣ. ಫುಲ್ ಸೆಕೆ ಆಗ್ತಾ ಇದೆಯಲ್ಲ ರೀ ಇಲ್ಲೆಲ್ಲ, ಎಷ್ಟು ಬೆವ್ರು ಬರ್ತಾ ಇದೆ ನೋಡಿ. ನಿಮ್ಗೆ ತ್ರಾಸ ಆಗ್ತಾ ಇಲ್ಲಲ್ಲ? ಹಂಗಲ್ಲ ರೀ, ಸೆಕೆ ಅಂತ ಲೈಟ್ಗ ಆಗ್ತದಲ್ಲ. ಇದು
ಕಲರ್ ಇದಕ್ಕೆ ಮ್ಯಾಚಿಂಗ್ ಆಗಿತ್ತು ಹೂವಿಂದು ಸೇಮ್ ನೀವು ಮಾಡಿ ತೊಗೊಂಬಂದಿರಲ್ಲ ಇದು ಪ್ಲಾಸ್ಟಿಕ್ ಒಂದು ರೌಂಡ್ ಹಾಕಿ ಮಾಡಿದ್ದು ಗೊತ್ತೊಂದು ಹಿಂಗೆ ಹಾಂ ತಿರುಗಿ ಆರೆಂಜ್ ಹೂವ ನೀವು ತೊಗೊಂಬಂದಿದ್ರಲ್ಲ ಅದು ಹ್ಞೂ ಅದಕ್ಕೆ ಯಾವಾಗಾದ್ರೂ ಯೂಸ್ ಬರ್ತೈತೆ ಅಂದ್ರಲ್ಲ ಹ್ಞೂ ಮತ್ತೆ ಅದು ಕರೆಕ್ಟ್ ಈಗ ಯೂಸ್ ಆಯ್ತು ನೋಡ್ರಿ ಅದು ಕರೆಕ್ಟ್ ನೀವು ತೊಗೊಂಬಂದಿದ್ದು ಹೆಂಗಿಲ್ಲ ನಿಮ್ಗೆಲ್ಲ ಅವೆಲ್ಲ ಒಂದು ತೊಗೊಂಬ ಅಂದ್ರೆ ಇಷ್ಟು ತೊಗೊಂಬರ್ತೀರಾ ಅದು ಹೆಂಗ ಅದೆಲ್ಲ ಅದೇ ಹೆಂಗಂತ ಅಂದ್ರೆ ಯಾವ ರೀತಿ ಅದು ಬಂದದ್ ನಿಮ್ಗ ಅದ ಹಂಗ ಅದ ಒಂದ್ ಸ್ವಲ್ಪ ತಗೊಳ್ಳೋದಂತ ಯಾಕಂದ್ರೆ ಯಾವುದೇ ವಸ್ತುಗಳು ನಮಗೆ ಬೇಕಾದಾಗ ಸಿಗೋದಿಲ್ಲ ಸೊ ನಮ್ಗೆ ಯಾವಾಗ ಸಿಗ್ತದೆ ಅವಾಗ ತಂದಿಡ್ತೀವಿ ಅದು ಕೆಲಸಕ್ಕೆ ಬರ್ತದೆ ನಮ್ಗೆ ಗೊತ್ತಿರ್ತದೆ ಸೊ ಆ ದೃಷ್ಟಿಯಿಂದ ತರೋದು ಅಷ್ಟೇ ಅದೇ ಅದೇ ಯಾಕಂದ್ರೆ ಯಾವುದೋ ನಾವು ಮೊದಲಿಂದ ಕೂಡ ಯಾವ ಒಂದು ಪೆನ್ ಬೇಕಂತಂದ್ರೆ ಇವತ್ತು ಪೆನ್ ತೊಗೊಂಡ್ ಬಂದಿರ್ತೀನಿ ಒಂದು ಅಂತ ಪೆನ್ ನನಗೆ ಇಷ್ಟ ಆಗಿರ್ತದೆ ಬಟ್ ಅದೇ ಪೆನ್ ಇನ್ನೊಂದ್ಸಲ ಬೇಕು ಮೊದಲಿನ ಪೆನ್ ಹಾಳಾಗಿತ್ತು ಅಂತ ಹುಡ್ಕೊಳ್ಲಿಕ್ಕೆ ಹೋದ್ರೆ ಆ ಪೆನ್ ಸಿಗೋದಿಲ್ಲ ಪೆನ್ ಸಿಗಲ್ಲ ಅದೇ ಸೊ ಅದಕ್ಕೆ ನಾವು ಯಾವಾಗಲೂ ಏನೇ ವಸ್ತು ತಂದ್ರೆ ಒಂದ್ 2 ಎಕ್ಸ್ಟ್ರಾ ತೊಗೊಂಬಂದಿರ್ತೀನಿ ಹೆಂಡತಿ ಒಂದ ಏ ಅರೆ ಏನೇ ವಸ್ತು ತಗೊಂಡ್ಬಂದ್ರು ಎರಡೆರಡು ಅಂತ ಇದ್ದೀರಾ ಮತ್ತೆ ಹೆಂಡತಿ ಯಾಕೆ ಒಂದೊಂದು ತಂದಿದ್ದೀರಾ ಒಂದೇ ಹೆಂಡತಿಯಲ್ಲಿ ಇರುವಂತ ಪ್ರೀತಿ ಹೆಣ್ಣೆ ಹೆಂಡತಿಗಳು ಇರೋದಿಲ್ಲ ಸೊ ಅದು ತಪ್ಪು ಕೂಡ ಆಮೇಲೆ ಅದು ಅನ್ಯಾಯ ಆಗುತ್ತೆ ಸೊ ಆ ದಾರಿಯಲ್ಲಿ ಹೋಗೋದು ಬೇಡ ಸೊ ಪ್ರತಿ ಎಲ್ಲರ ಜೊತೆಗೆ ಇರಲಿ ಗೆಳೆತನ ಎಲ್ಲರ ಜೊತೆಗೆ ಇರಲಿ ಆದರೆ ಹೆಂಡತಿನೇ ಗಂಡನೇ ಓಕೆ ಚೆನ್ನಾಗಿ ಮಾತಾಡಿದ್ರಿ ಈಗ ಗರ್ಭಾಡೋನ ನಮ್ದು ಯಾರಾದರೂ ಶೂಟಿಂಗ್ ಮಾಡೋರು ಯಾರಾದರೂ ಅದಾರ ಮತ್ತೇನೋ ಪಿನ್ ಹಾಕಿ ಮತ್ತೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಇವತ್ತು ಡೆಕೋರೇಷನ್ ಮಾಡೋದೇ ಕೆಲಸ ಆಗ್ಬಿಟ್ಟದ ನಮ್ದು ಇಬ್ರದ್ದು ಶಾರ್ಟ್ಸ್ ಅದು ಇದು ಮಾಡಬೇಕಾಗೈತಿ ಕರೆ ರೀ ನೀವು ಒಬ್ರು ಮಾಡಿ ನಿಮ್ಗೆ ಜಾಯಿಂಟ್ ಮಾಡ್ತೇನೆ ಆಮೇಲೆ ಮತ್ತೆ ನಂದು ಜಾಯಿಂಟ್ ಮಾಡೋಣ ಅದಕ್ಕೆ ಬೇಕಾದ್ರೆ ನೋಡಿ ಯಾವ ರೀತಿ ಅದೇ ಯಾವ ರೀತಿ ಇಬ್ರು ಐಡಿಯಾ ಮಾಡಿದ್ವಿ ಅಂದ್ರೆ ಅವ್ರನ್ನ ಶಾರ್ಟ್ಸ್ ನಾ ಮಾಡ್ತಾ ಇದ್ದೀನಿ ನಂದು ಅವ್ರು ಮಾಡ್ತಾರೆ ಈಗ ಅವ್ರದ್ದು ಸ್ವಲ್ಪ ನಾ ಮಾಡದೆ ರೀ ಹಾರ್ನ್ ಆಗೈತಲ್ಲ ಬಂದಾಳ್ ಹೇ ದುರ್ಗಾ ಮಾತಾ ಏನಮ್ಮ ನೀನು ನಾವಿಬ್ರು ಶಾರ್ಟ್ಸ್ ಮಾಡ್ತಾ ಇದ್ವಿ ಒಬ್ರಿಗೊಬ್ರು ಕೈಯಾಗ ಮೊಬೈಲ್ ಇಟ್ಕೊಂಡು ನೀನು ಸಮೃದ್ಧಿಗೆ ಕಳಿಸ್ಕೊಟ್ಟಿಯ ವಿಡಿಯೋ ಮಾಡಕ್ಕೆ ಹೋಗು ಅಂತ ಹೇಳಿ ಎಷ್ಟು ಪ್ರೀತಿಯಿಂದ ಅವರು ಎಲ್ಲ ವಿಡಿಯೋಗಳು ಮಾಡ್ಕೋತಾ ಇದ್ದಾರೆ ಅಂತ ಹೇಳಿ ಎಲ್ಲ ಶಾರ್ಟ್ಸ್ ಮಾಡತ್ತಾರೆ ಅಂತ ಹೇಳಿ ಸಮೃದ್ಧಿಗೆ ನಮ್ಮ ಮನೆಗೆ ಆರಾಮಾಗಿ ಕಳಿಸ್ಕೊಟ್ಟಿಮ್ಮ ಬಂದಳೀಗ ಈಗ ನಾವು ಆರಾಮಾಗಿ ಜೋಶಿಲೆ ಎಂಜಾಯ್ ಮಾಡ್ಕೊಂತ ಡ್ಯಾನ್ಸ್ ಮಾಡ್ತೀವಿ ಗರ್ಭ ಮಾಡ್ತೀವಿ ಅಪ್ಪಂದು ಎಕ್ಸಾಮ್ ಅದ ಪಾಪ ಅವ್ನು ಡಿಸ್ಟರ್ಬ್ ಮಾಡೋದು ಬೇಡ ಅವ್ನು ಟಫ್ ಐತಿ ಅಂತ ಪೇಪರ ಅವ್ನು ಓದಾನ ನಾಳೆ ಒಂದಿನ ಪೇಪರ್ ಒಂದು ಐತಿ ಅವ್ನು ಸರಿಯಾಗೆಲ್ಲ ಓದ್ಕೊಲಿ ಪಾಪ ಬರೀ ಕಿರಿಕಿರಿ ಮಾಡೋದು ಬೇಡ ಅವಂಗ ನಮ್ಮ ಸಲುವಾಗಿ ಭಾಳ ಅಂದ್ರೆ ಭಾಳ ಅವ್ನು ಸ್ಯಾಕ್ರಿಫೈಸ್ ಆಗ್ತಾನ ಭಾಳ ಎಲ್ಲ ಮಾಡ್ತಾನವ ಇಲ್ಲೋನಿಗೆ ಬಂದ ಬಿಟ್ರೆ ಶಾಂಭವಿ ಕರೆಕ್ಟ್ ಟೈಮ್ದಾಗ ಬಂದ್ಬಿಟ್ಟಿಲ್ಲ ನಾವು ಈಗ ಕರೆಕ್ಟ್ ಎಲ್ಲ ಈ ಶಾರ್ಟ್ಸಿಗೆ ಮಾಡಕ್ಕೆ ಈಗ ಜಸ್ಟ್ ರೆಡಿ ಆಗಿದ್ದು ಹಿಂಗೆ ಎಲ್ಲರೂ ಕಳಿಸ್ಕೊಟ್ರ ಶಾಂಭವಿ ಕರಿಷ್ಮಾದು ಹೋಗ್ಬಾ ಅಂತ ಹೌದಾ ಅಂದ್ರೆ ಹಾಸ್ಟೆಲ್ ಒಳಗಲ್ಲ ಓಕೆಮ್ಮ ಕರಿಷ್ಮಾ ಥ್ಯಾಂಕ್ ಯು ಹ್ಯಾಪಿ ಬರ್ಡೇ ಬಂಗಾರ ನೀ ಆರಾಮದೀಯಾ ಚೆನ್ನಾಗಿಲ್ಲ ಕರಿಷ್ಮಾ ಏನಂತ ಇದ್ಲು ಚೆನ್ನಾಗಿ ಕಾಣಿಸ್ತಾ ಇದ್ಲ ಚಲೋ ಬಟ್ಟೆ ಅದು ಚಂದ ಹಾಕೊಂಬಂದಿದ್ಲು ಆಯ್ತು ಚಲೋ ಆಯ್ತು ತಗೋ ನೋಡಕ್ಕೆ ಬಂದೆ ನೋಡಿ ಅಪ್ಪು ಹೆಂಗಿರ್ತದೆ ನೋಡಿ ಅಟ್ಯಾಚ್ಮೆಂಟ್ ಸಂಬಂಧ ಅಂದ್ರೆ ಸಮೂನು ಬಂದ್ಲ ಕರೆಕ್ಟ್ ಟೈಮ್ದಾಗ ಬಂದ್ಲು ನೋಡಿ ಹೆಂಗೆ ಭೇಟಿಯಾಗ ಹೋಗ್ಯಾನ ತಂಗಿ ಬಂದ ತಕ್ಷಣ ಚಿನ್ನು ಎಲ್ಲ ಬ್ಯಾಗ್ ನೋಡ್ತಾ ಇದ್ದೀರಾ ಏನೇನು ತಂದ ಅಂತ ಬಾಪ್ರಿ ಕೇಳಿಗೆ ಬೀಳ್ತದೆ ನೋಡಿ ರೀ ತೋರಿಸಿ ಈ ಕಡೆ ತಗೊಂಬರ್ರಿ ಏನೋ ಬಂದದ ಶರು ಏನೋ ಬಂದೈತೆ ನೋಡಿ ಏನು ಬಂದದ ನೋಡಿ ಶಾಂಭವಿ ಕರಿಷ್ಮಾ ಕಳಿಸ್ಕೊಟ್ಟ ಏನು ಹೌದಾ ಅವ್ನು ಬೇಕಾಗಿತ್ತು ಪಾಪ ಹೌದಾ ಹೌದಾ ಕೇಕ್ಸ್ ಆ್ಯಂಡ್ ಬೇಕ್ಸ್ ಇಲ್ಲಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಆರೆಂಜ್ ಹೌದಾ ಇನ್ನೂ ಹಾಕೊಂಡಿಲ್ಲ ಹೊಸದನ್ನ ಚಲೋ ಆತ ಅವ್ನು ಸ್ವಲ್ಪ ತೊಗೊಂಬಂದೆ ಆ್ಯಸಿಡಿಟಿ ಆಗಿದ್ದ ಅವ್ನು ಚಹಾ ಕುಡ್ದಿದ್ದಲ್ಲ ಪಾಪ ತ್ರಾಸ ಆತ ಅವಂಗ
ನೆಕ್ಸ್ಟ್ ಟೈಮ್ ಅದ ಮತ್ತೆ ರಾಯ್ತಾ ಬಂದಿತ್ತು ನಂಗೆ ಯಾರು ಕೊಡ್ಲಿಲ್ಲ ನೋಡಿ. ಹಾ ಚಲೋ ಐತೇನಿಲ್ಲ ನೋಡಿ, ಮಗಳ ಪ್ರೀತಿಯಿಂದ ತಂದು ಕೊಡ್ಲಿ, ಅಪ್ಪ ಪ್ರೀತಿಯಿಂದ ತಿನ್ನೋದು ಹೆಂಗಿರ್ತದ ನೋಡಿ. ಹಾ ಅಲ್ಲ ರೀ, ತಿನ್ರಿ. ಮೆತ್ತಗೆ ಸಾಫ್ಟ್ ಅದ, ಅದು ತಗೊಂಬಂದಿದ್ದಾರೆ. ಹಾ ತಿನ್ನಾಕ ಬರ್ತದ. ಫಸ್ಟ್ ನಾವೆಲ್ಲ ಶಾರ್ಟ್ಸ್ ಮಾಡಿದೀವಿ, ಅದು ಜಾನಪದ ಸಾಂಗದ ಮೇಲೆ ಮಾಡಿದೀವಿ. ಎಲ್ಲ ಇವ್ರು ಭಾಳ ಅದ್ರೊಳಗೆ ಮೆಹನತ್ ಮಾಡಿದಾರೆ, ಭಾಳ ತ್ರಾಸ ತಗೊಂಡಾರೆ, ಭಾಳ ಕುಂದಿದ್ದಾರೆ. ನಿಧಾನಕ್ಕೆ ಹಿಂಗೆ ಮಾಡ್ಕೊಂಡು ಮಾಡಲ್ಲ ಅವ್ರ, ಹಿಂಗೆ ಜ್ಯೂಸ್ಲಿ ಹಿಂಗೆ ಮಾಡ್ಕೊಂಡು ಫಾಸ್ಟ್ ಕುಡಿತಾರೆ. ಆಮೇಲೆ ದಾಂಡಿಯ ಗರ್ಭ ಸ್ವಲ್ಪ ಆಡಿದೀವಿ, ಇದ್ರು ಸ್ವಲ್ಪ ಇದು ಮಾಡಿದೀವಿ. ಅದ್ರ ಜಾಸ್ತಿ ಶಾರ್ಟ್ಸ್ ಮಾಡಿದೀವಿ ನಾವು. ನಿಮ್ಗೆ ಇಷ್ಟ ಆಗ್ತದ ಅನ್ಕೊಂಡಿದೀನಿ, ನಿಮ್ಗೆ ಇಷ್ಟ ಆಗೋ ಥರನ ನಾವು ಮಾಡಿದೀವಿ. ಇಷ್ಟ ಆಗಿತ್ತಂದ್ರೆ ನೀವೇನ್ ಮಾಡ್ಬೇಕು? ಕಾಮೆಂಟ್ ಮಾಡಬೇಕು. ಕಾಮೆಂಟ್ ಮಾಡಿ ಆದ್ಮೇಲೆ ಲೈಕ್ ಮಾಡಬೇಕು, ಲೈಕ್ ಜೊತೆಗೆ ಶೇರು ಮಾಡಬೇಕು, ನಮ್ಮ ಹಿತೈಷಿ ಬಂಧುಗಳಲ್ಲಿ ಹಂಚ್ಕೋಬೇಕು. ಅದೇ ಆಮೇಲೆ ಅವರ ಪ್ರತಿಕ್ರಿಯೆಗಳನ್ನು ತಿಳಿಸ್ಬೇಕು. ಓಕೆ, ಸೊ ನೀವು ನೋಡಿ, ನೀವು ಪ್ರತಿಕ್ರಿಯೆ ತಿಳಿಸಿದ್ರೆ ಅದು ನಿಮಗೆ ಮುಟ್ಟಿದೆ ಅಂತ ನಾವು ಅನ್ಕೋತೀವಿ. ನೋಡಿ ಸುಮ್ಮನೆ ಬಿಟ್ಬಿಟ್ರೆ ನೀವು ವ್ಯೂ ಆಗಿರ್ತದ, ಅದು ಪರವಾಗಿಲ್ಲ. ಬಟ್ ಆದಷ್ಟು ನೀವು ಕಾಮೆಂಟ್ಗಳ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡಿ. ಸೊ ನೀವು ತಿಳಿಸಿದ್ರು ಕೂಡ ಏನು ತೊಂದರೆ ಇಲ್ಲ, ನೀವು ನೋಡಿರ್ತೀರ, ವ್ಯೂಸ್ ಬಂದಿರ್ತದ, ಸೊ ಅದು ಕೂಡ ನಮ್ಗೆ ಕೌಂಟ್ ಆಗ್ತದೆ. ಸೊ ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮದೊಂದು ಬೆಂಬಲ ಯಾವತ್ತೂ ಇರಲಿ. ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್. ಆಮೇಲೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದ. ನೋಡಿ, ಅಭಿನಂದನೆಗಳು. ನಾಳೆ ಯಾವ ಕಲರ್ ಇದೆ ರೀ? ನಾಳೆ ಯಾವ ಬಣ್ಣ ಇದೆ? ವೈಟ್, ಶುಭ್ರ. ನಾಳೆ ಇವ್ರ ಫೇವ್ರೇಟ್ ಬಣ್ಣ, ಸ್ವಚ್ಛತೆಯ ಸಂಕೇತ ಬಿಳಿ ಅಂತಂದ್ರೆ ಇವ್ರು ಬಹಳ ಇಷ್ಟ. ಇವ್ರ ಫೇವ್ರೇಟ್ ಬಿಳಿ ಬಣ್ಣ ಇದೆ ನಾಳೆ. ನಮ್ಮ ದೇಶದ ಧ್ವಜದಲ್ಲಿ ಬಿಳಿ ಬಣ್ಣ ಕೂಡ ಒಂದಿದೆ. ಇವತ್ತು ಕೇಸರಿ ಇತ್ತು, ಕೇಸರಿ, ಬಿಳಿ, ಹಸಿರು ನಿನ್ನೆ ಆಗಿದೆ. ಸೊ ಇವಾಗ ಕೇಸರಿ ಆಯ್ತು, ನಾಳೆ ಬಿಳಿ ಇದೆ. ಬಿಳಿಯ ಒಂದು ಉಡುಪಿನಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಶುಭಾಶಯ ಶೀಘ್ರಂ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ನಿಮ್ಮ ನಿಮ್ಗೆಲ್ಲ ಚೆನ್ನಾಗಿ ಮಾಡ್ಲಿ, ನಿಮ್ಗೆ ಆರೋಗ್ಯ ಆಯುಷ್ಯ ಕೊಟ್ಟ ನಿಮ್ಗೆ ಖುಷಿಯಿಂದ ನಿಮ್ ಜೊತೆ ಯಾವಾಗ್ಲೂ ಇರ್ಲಿ. ನಿಮ್ಮೆಲ್ಲರ ಶುಭಾಶಯಗಳೊಂದಿಗೆ ಇವತ್ತಿನ ಒಂದು ಸಣ್ಣ ಪ್ರಯತ್ನವನ್ನ ನಾವು ನಿಮಗೆ ಅರ್ಪಣೆ ಮಾಡಿ ಈ ಒಂದು ಕಿರು ಚಿತ್ರಣವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಸಮೂಹ ಧನ್ಯವಾದ ಹೇಳೋಣಲ್ಲ. ಸೊ ಅದೇ ರೀತಿ ಸಮೃದ್ಧಿ ಕೂಡ ಸರಿಯಾದ ಸಮಯಕ್ಕೆ ಬಂದು ಅವರ ಅಭ್ಯಾಸದ ಒಂದು ಒತ್ತಡ, ಮಗ ಶರಣಕುಮಾರ್ ಕೂಡ ಒಂದು ಅಭ್ಯಾಸದ ಒತ್ತಡಗಳು ಕೂಡ ಅವರು ಜಾಯ್ನ್ ಆಗಿದ್ರು. ಆದ್ರೂ ಕೂಡ ನಮ್ಮ ವಿಡಿಯೋ ಮಾಡಲಿಕ್ಕೆ ಬಂದು ಸಹಕಾರ ಮಾಡಿದ್ರೆ ಅವರಿಗೆ ಕೂಡ ಅನಂತ ಧನ್ಯವಾದಗಳು. ಓಕೆ, ಬೈ ಬೈ, ಶುಭರಾತ್ರಿ.